ಮುಖ ತುಂಬ ಸುಕ್ಕು ಕಟ್ಟುತ್ತಲ್ಲ, ವಯಸ್ಸಾಗಿದ್ದನ್ನ ತಡೆಯುವಂಥ ಒಂದು ಹೋಮ್ ರೆಮಿಡಿ, ಅದ್ಭುತವಾದ ಹೋಮ್ ರೆಮಿಡಿ. ಇದನ್ನು ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನೋಡಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಒಳ್ಳೆ ರೆಮಿಡಿ ಇದು. 5 ಬಾದಾಮಿ ತೊಗೊಂಡಿದ್ದೀನಿ ನಾನಿಲ್ಲಿ. 5 ಬಾದಾಮಿ ತೊಗೊಂಡು ಅದನ್ನು ತೊಳೆದು ಬಿಟ್ಟು ಇವಾಗ ಅದನ್ನು ನೀರು ಹಾಕಿ ನೆನೆಸ್ತಿದ್ದೀನಿ. ನಿಜವಾಗ್ಲೂ ಅದ್ಭುತವಾದ ಅಂದರೆ ಮನೆಯಲ್ಲೇ ಸಿಗೋ ಅಂಥ ಇಂಗ್ರೀಡಿಯೆಂಟ್ಸಿಂದ ಮಾಡೋಂಥ ಒಂದು ಕ್ರೀಮ್ ಅನ್ಬೋದು ಇದು. ತುಂಬ ಬೆನಿಫಿಟ್ ಇದೆ ಇದರಲ್ಲಿ. ಸ್ಕಿನ್ನು ಒಡೆಯೋದು, ಚರ್ಮ ಸುಕ್ಕುಗಟ್ಟೋದು, ವಯಸ್ಸಾದವರು ಸುಮಾರು ಒಂದು 50 ವರ್ಷ ಆದವರು 30-35 ವರ್ಷದ ಥರ ಕಾಣ್ತಾರೆ ಇದನ್ನು ಮಾಡಿ ಹಚ್ಚಿದರೆ. ಹಾಗೆ 5 ಬಾದಾಮಿನ ನೆನೆ ಹಾಕಿದ್ದೀನಿ. ಹಾಗೆ 2 ಸ್ಪೂನು ಅಗಸೆ ಬೀಜ ತೊಗೊಂಡಿದ್ದೀನಿ. ಅಗಸೆ ಬೀಜನ ಚೆನ್ನಾಗಿ ತೊಳೆದು ಇದನ್ನು ಅಷ್ಟೇ ನೀರು ಮುಳುಗೋಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕಿ ನೆನೆ ಹಾಕಬೇಕು. ಯಾಕೆಂದರೆ ಇದು ಗಟ್ಟಿಯಾಗಿಬಿಡುತ್ತೆ. 5 ಅವರ್ಸ್ ನೆನೆಸಿದ್ರೆ ಸಾಕು. ನಾನು ರಾತ್ರಿ ನೆನೆಸಿದ್ದೀನಿ, ಓವರ್ ನೈಟ್ ನೆನೆಸಿದ್ದೀನಿ. ಯಾಕೆ ಅಂದರೆ ನನಗೆ ಬೆಳಗ್ಗೆ ಮಾಡ್ಕೋಬೇಕಿತ್ತು. ನೋಡಿ, ಅಷ್ಟು ನೀರು ಹಾಕಿದ್ದೆಲ್ಲ ಈ ಥರ ಆಗಿದೆ. ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಮಾರ್ನಿಂಗ್ ಈ ಥರ ಆಗಿದೆ ನೋಡಿ, ಈ ಥರ ಬಂದಿದೆ, ಆ ಥರ ಪಾಯಸ ಥರ. ಹಾಗೆ ನಾನು ಬಾದಾಮಿನ ಸಿಪ್ಪೆ ತೆಗೆದಿಟ್ಟಿದ್ದೀನಿ. ತೆಗಿತಾ ಇದ್ದೆ, ಅಷ್ಟೊತ್ತಿಗೆ ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟಿತ್ತು. ಹಾಗೆ ನೋಡಿ, ಬೇಗ ಸಿಪ್ಪೆ ತಕ್ಕೊಂಬಿಡೋಣ. ಸಿಪ್ಪೆ ತೆಕ್ಕೊಂಡು ಇದನ್ನು ಸ್ವಲ್ಪ, ಅಂದರೆ ಸಿಪ್ಪೆ ಇದ್ದರೆ ಚೆನ್ನಾಗಿರಲ್ಲ. ಹಾಗೆ ಇದನ್ನು ತುಂಬ ಒಳ್ಳೆ ಅದ್ಭುತವಾದ ರೆಸಿಪಿ. ಕೈಗೆ ಸುಕ್ಕು ಬರುತ್ತೆ, ಕೈಗೆ ಮತ್ತು ಮುಖಕ್ಕೆ. 50 ವರ್ಷ ದಾಟ್ತಾ 40-45 ವರ್ಷ, 35 ವರ್ಷ ದಾಟ್ದಂಗೆ ಶುರುವಾಗುತ್ತೆ. ಆದರೆ 35 ವರ್ಷದವ್ರ ಥರ ಕಾಣ್ತಾರೆ 50 ವರ್ಷದವರು ಕೂಡ ಇದನ್ನು ಮಾಡಿ ಹಚ್ಕೊಂಡ್ರೆ. ಅಷ್ಟು ಒಳ್ಳೆ ಅದ್ಭುತವಾದ ರಿಸಲ್ಟ್ ಕೊಡುತ್ತೆ. ಇವಾಗ ರುಬ್ಕೊಳ್ಳೋಣ. ನಾವು ಬಿಡಿಸಿಟ್ಟಿದ್ವಲ್ಲ, ಬಿಡಿಸಿ ಈ ಥರ ಬೇಳೆ ಮಾಡಿದೆ ನಾನು, ಯಾಕಂದರೆ ಬೇಗ ನೈಸ್ ಆಗಲಿ ಅಂತ. ಹಾಗೆ ಅದ್ರ ಜೊತೆಗೆ ನೆನೆಸಿರ್ತಕ್ಕಂಥ ಎಲ್ಲವನ್ನು ಹಾಕ್ತಾಯಿದ್ದೀನಿ. ಅಗಸೆ ಬೀಜ ನೆನೆಸಿದ್ದೆ ಅಲ್ಲ, ಅಗಸೆ ಬೀಜ ಮತ್ತು ಬಾದಾಮಿನ ರುಬ್ಕೊಂಬಂದೆ. ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಂಡು ರುಬ್ಬೋದು. ನೈಸ್ ರುಬ್ಕೋಬೇಕು. ಇನ್ನೂ ನೈಸ್ ರುಬ್ಕೋಬೋದು. ನಾನು ಸ್ವಲ್ಪ ತರಿ ರುಬ್ಬಿದ್ದೀನಿ. ತರಿ ಅಂದರೆ ಆದಷ್ಟು ನೈಸ್ ರುಬ್ಕೊಂಡಿದ್ದೀನಿ. ನನಗೆ ಎಷ್ಟು 2 ಥರ ಬೇಕು ಇದರಲ್ಲಿ. 2 ಬೆನಿಫಿಟ್ ಇದೆ ನನಗೆ ಇದರಲ್ಲಿ. 2 ರೆಮಿಡಿ ಸಿಗುತ್ತೆ ಇದರಲ್ಲಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಈ ಥರ ಸೋಸೋದಿದ್ರೆ ಅಥವಾ ವೈಟ್ ಬಟ್ಟೆ ಇದ್ದರೆ ಈ ಥರ ಸೋಸ್ಕೋಬೇಕು. ಅದನ್ನು ಪಲ್ಪ್ ತಕ್ಕೋಬೇಕು. ನನಗೆ ಇದು ಯಾಕೆ ಇಷ್ಟು ಸ್ವಲ್ಪ ತೀರ ನೈಸಲ್ಲಿ ರುಬ್ಕೊಂಡಿಲ್ಲ ನಾನು. ನಿಮಗೆ ಒಂದಕ್ಕೆ ಸಾಕು ಅಂದರೆ, ಒಂದೇ ರೆಮಿಡಿ ಸಾಕು ಅಂದರೆ ನೈಸಾಗಿ ಇನ್ನೂ ನೈಸಾಗಿ ರುಬ್ಕೊಂಡು ಇನ್ನೊಂದು ಸ್ವಲ್ಪ ಪಲ್ಪ್ ತಕ್ಕೋಬೋದು. ನೋಡಿ, ಈ ಥರ ಬಂದಿದೆ, ಕ್ರೀಮ್ ಥರ ಬಂದಿದೆ ನೋಡಿ ಎಷ್ಟು ಬಂದಿದೆ ಅಂತ. ಅದನ್ನ ಇನ್ನೊಂದು ಜಗಟ್ಟಿದೆಯಲ್ಲ, ಅದನ್ನು ಇನ್ನೊಂದು ಬೌಲಿಗೆ ಹಾಕಿಟ್ಕೊತಿದ್ದೀನಿ ನಾನು. ಅದನ್ನ ಏನು ಮಾಡ್ತೀನಿ ಅಂತ ಹೇಳ್ತೀನಿ. ಅದನ್ನು ಅಷ್ಟೇ ತುಂಬ ಒಳ್ಳೆ ರೆಸಿಪಿ. ಇದೊಂದು ರೆಸಿಪಿ ಅಲ್ಲ, ಹೋಮ್ ರೆಮಿಡಿ. ಎಲ್ಲ ರೆಸಿಪಿ ಮಾಡಿ ರೆಸಿಪಿ ಅನ್ನೋದೇ ಬರುತ್ತೆ ನೋಡಿ. ನೋಡಿ, ಈ ಥರ ಎಲ್ಲ ನೀಟಾಗಿ ತಕ್ಕೊತಿದ್ದೀನಿ ನಾನು. ಯಾಕೆಂದರೆ ಒಂಚೂರು ವೇಸ್ಟ್ ಮಾಡೋದು ಬೇಡ. ಇದರಲ್ಲಿ ತುಂಬ ಒಳ್ಳೆ ಇದು ಸಿಗುತ್ತೆ ನಮಗೆ. ಇದಿದೆಯಲ್ಲ, ಇದು ರುಬ್ಬಿದ್ದು ಜಗಟ್ಟಿದೆಯಲ್ಲ, ಜಗಟು ಅಂತ ಹೇಳಲ್ಲ, ಇದು ಒಂಥರ ಪಲ್ಪೆ. ಇದಕ್ಕೆ 1-2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ತೀನಿ. ಹಾಕಿಬಿಟ್ಟು ಇದನ್ನು ತಲೆಗೆ ಹಚ್ಕೊಂಡು 1 ಅವರ್ 2 ಅವರ್ ಬಿಟ್ಟು ತಲೆ ಸ್ನಾನ ಮಾಡಿದರೆ ಹೊಟ್ಟು ಹೋಗುತ್ತೆ. ಆಮೇಲೆ ಕೂದಲು ಕಟ್ಟಾಗಿ ಉದುರುತ್ತಲ್ಲ, ಆ ಕೂದಲು ಚೆನ್ನಾಗಿ ಬರುತ್ತೆ. ಮತ್ತು ಶೈನಿಂಗ್ ಬರುತ್ತೆ. ಕಳೆಗುಂದಿರುತ್ತಲ್ಲ, ಆ ಥರ ಕೂದಲು ಶೈನಿಂಗ್ ಬರುತ್ತೆ. ಅಷ್ಟು ತುಂಬ ಚೆನ್ನಾಗಿರುತ್ತೆ. ನಾನು ಅದಕ್ಕೋಸ್ಕರ ಇದು 2 ಮಾಡ್ಕೊತೀನಿ. 2 ವಾರಕ್ಕೊಂದ್ಸಲ ಮಾಡ್ಕೊತೀನಿ ನಾನು. ಈ ವಾರಕ್ಕೊಂದ್ಸಲ ಮಾಡಿದ್ದು ಇದು ಮಾತ್ರ ಮೇಲ್ಗಡೆ ಪಲ್ಪ್ ಇದೆಯಲ್ಲ, ಇದು ಜಗಟ್ಟಿದೆಯಲ್ಲ, ಅದು ವಾರಕ್ಕೊಂದ್ಸಲ ತಲೆಗೆ ಹಾಕ್ಕೊಂಡ್ರೆ ಸಾಕು. ಮತ್ತು ಸ್ಕಿನ್ನಿಗೆ ಹಚ್ಚೋದು ಅದು 3 ದಿವಸ ಯೂಸ್ ಮಾಡ್ತೀನಿ ನಾನು. ಅದು ಒಂದ್ಸಲ ಮಾಡಿದ್ದು 3 ದಿವಸ ಯೂಸ್ ಮಾಡ್ತೀನಿ. ಇದಕ್ಕೆ 1 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಅಂದರೆ ಶುದ್ಧವಾದ ಕೊಬ್ಬರಿ ಎಣ್ಣೆ ಆಗಬೇಕು. ನಾನು ಮನೆಯಲ್ಲೇ ಮಾಡಿದ್ದು, ಹಾಗಾಗಿ ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟ್ಲು ಕಟ್ತಾ ಇದೆ, ಒಂಥರ ಕಟ್ಟಾಗ್ತಾ ಇದೆ, ಏನು ಅನ್ಕೋಬೇಡಿ. ಇವಾಗ ಎತ್ತಿಟ್ಕೊಬೇಡೋಣ ಇದು ನನಗೆ ಆಮೇಲೆ ಬೇಕು. ಹಾಗಾಗಿ ಇವಾಗ ಇದನ್ನು ನೋಡಿ, ಇದು ಅಷ್ಟೇ. ನನ್ನ ಕೈ ಎಲ್ಲ ಸ್ವಲ್ಪ ಸುಕ್ಕಾಗ್ತಾ ಇದೆ. ಅದಕ್ಕೋಸ್ಕರ ಸುಕ್ಕಂದರೆ ಈ ಚಳಿಗೆ ತುಂಬ ಬಿರುಕು ಬರುತ್ತೆ. ಇದು ಕೂಡ ಹೋಗುತ್ತೆ. ಒಂಥರ ಡ್ರೈ ಸ್ಕಿನ್ ಆಗುತ್ತಲ್ಲ, ಆ ಡ್ರೈ ಸ್ಕಿನ್ನಿಗೆ ತುಂಬ ಹೇಳಿ ಮಾಡಿಸಿದಂಥ ರೆಮಿಡಿ. ಹಾಗೆ ಇದು 1/2 ಸ್ಪೂನು ಕೊಬ್ಬರಿ ಎಣ್ಣೆ, ಶುದ್ಧವಾದ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಕೊಕೊನಟ್ ಆಯಿಲು 1/2 ಸ್ಪೂನ್ ಅಷ್ಟೇ. ಹಾಗೆ 1/2 ಸ್ಪೂನು ಗ್ಲಿಸರಿನ್ ಹಾಕ್ತಾಯಿದ್ದೀನಿ. ಗ್ಲಿಸರಿನ್ನು 1/2 ಸ್ಪೂನು, ಹಾಫ್ ಸ್ಪೂನ್ ಹಾಕ್ತಾಯಿದ್ದೀನಿ. 2 ಕೊಕೊನಟ್ ಆಯಿಲು ಮತ್ತು
ಗ್ಲಿಸರಿನು ಎರಡೂ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕು, ನೀಟಾಗಿ ಮಿಕ್ಸ್ ಕೊಟ್ಕೋಬೇಕು ಚೆನ್ನಾಗಿ. ಅದು ಬೆರಿಬೇಕು. ಇವಾಗ ನಾನು ಏನು ಹಾಕ್ತೀನಿ, ಇನ್ನೊಂದು ಇಂಗ್ರೀಡಿಯೆಂಟ್ಸು, ಅದು ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಬೋದು. ಇಲ್ಲಿ ಇಷ್ಟೇ ಸಾಕು ಅಂದರೆ ಇಷ್ಟರಲ್ಲೇ ಬಿಡ್ಬೋದು, ಅಥವಾ ಇನ್ನೊಂದು ಅದು ಹಾಕಿದರೆ ಅದು ತುಂಬ ಒಳ್ಳೇದಿರುತ್ತೆ. ಏನಂದರೆ ನೋಡಿ, ಇಲ್ಲಿ ಹಾಕ್ತಿದ್ದೀನಿ ನಾನು, ಇವಾಗ ಕಟ್ ಮಾಡ್ಕೊಂಡು ಹಾಕ್ತಿದ್ದೀನಿ ನೋಡಿ. ವಿಟಮಿನ್ ಇ ಕ್ಯಾಪ್ಸುಲು ಅದನ್ನು ಹಾಕ್ತಾಯಿದ್ದೀನಿ. 2 ಹಾಕ್ತೀನಿ ಇಷ್ಟಕ್ಕೆ. ಆದರೆ ಇದು ನನಗೆ 3-4 ದಿನ ಈ ಕ್ರೀಮ್ ಆಗುತ್ತೆ. 3-4 ದಿನ ಹಚ್ಕೊತೀನಿ ನಾನು ಇದನ್ನು. ಆಚೆ ಇಟ್ಟರೆ 2 ದಿನಕ್ಕೆ ಖಾಲಿ ಮಾಡಬೇಕು. ಫ್ರಿಜ್ಜಲ್ಲಿ 5 ದಿನ ಇಟ್ಕೋಬೋದು, 4ರಿಂದ 5 ದಿನ ಇಟ್ಕೋಬೋದು. ಅದಕ್ಕಿಂತ ಜಾಸ್ತಿ ಬೇಡ, ಯಾಕೆಂದರೆ ಅದರೊಳಗಿರೋಂಥ ಪೋಷಕಾಂಶ ಎಲ್ಲ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ ಮುಖಕ್ಕೆ ದಿವಸಕ್ಕೆ 2 ಟೈಮ್ ಹಚ್ಚಬೇಕು. ಒಂದು ದಿವಸಕ್ಕೆ 2 ಟೈಮ್ ಹಚ್ಚಬೇಕು. ನೆರಿಗೆ ಎಲ್ಲ ಮಾಯ ಆಗಿ, ನಮಗೆ 50 ವರ್ಷ ಆಗಿದೆಯಲ್ಲ, 40 ವರ್ಷ 50 ವರ್ಷ ಆದವರು 30 ವರ್ಷದವ್ರ ಥರ ಕಾಣ್ತಾರೆ, 30-35 ವರ್ಷದವ್ರ ಥರ ಕಾಣ್ತಾರೆ. ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇಷ್ಟೇ ತೊಗೊಂಡ್ರೆ ಸಾಕು, ಒಂದು ಸಲಕ್ಕೆ ಇಷ್ಟು ತೊಗೊಂಡು ನೀಟಾಗಿ ಕೈಗೆ ಮುಖಕ್ಕೆ ಹಚ್ಕೊತಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಯೂಸ್ ಆಗಲಿ ಅಂತ ನಾನು ಇದನ್ನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್ ಬಾಯ್.